ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್, ನ್ಯೂಮರಾಲಜಿಸ್ಟ್. ನೋಡಿ, ನಾನು ಮೊದಲಿಗೆ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ. ಅವರ ಜಾತಕವನ್ನ 1 ವರ್ಷದಿಂದ ನಾನು ನೋಡ್ತಾ ಬಂದಿದ್ದೀನಿ, ಪ್ರೆಡಿಕ್ಷನ್ ಕೂಡ ಕೊಟ್ಟಿದ್ದೀನಿ. ಅದೇ ರೀತಿ ಅವರು ಇದೇ ಶನಿ ದಶೆ ನಡಿಬೇಕಾದ್ರೆ CM ಆಗ್ತಾರೆ ಅಂತ ಹೇಳಿದ್ದೆ. ಶನಿ ದಶೆ ಚಂದ್ರ ಭುಕ್ತಿ ಈ ಟೈಮಲ್ಲಿ ಅವರು CM ಆಗಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಡೇಟ್ ಬಂದು 15ನೇ ತಾರೀಕಾಗಿರುತ್ತೆ. ಆದ್ರೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಅಂತ ಟೈಮು ತುಂಬಾನೇ ಬ್ಯಾಡ್ ಆಗಿದೆ. ಯಾವ ಒಂದು ಜ್ಯೋತಿಷ್ಯರು ಕೊಟ್ರೋ ಗೊತ್ತಿಲ್ಲ, ಅದನ್ನ ಹೇಳಿದ್ದೆ. ಮುಹೂರ್ತ ಇನ್ನ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದಾಗಿತ್ತು, ತುಂಬಾ ಚೆನ್ನಾಗಿರೋ ಮುಹೂರ್ತ ತಗೊಳ್ಬೋದಾಗಿತ್ತು ಅಂತ ಕೂಡ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ ಮುಂಚೆನೆ ಹೇಳಿದ್ದೆ, ಟೈಮು ಈ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಟೈಮು ತುಂಬಾ ಬ್ಯಾಡ್, ತುಂಬಾ ಚೆನ್ನಾಗಿಲ್ಲ ಅಂತ. ಯಾಕಂದ್ರೆ ನೋಡಿ, ಅದೇ ರೀತಿ ಇವಾಗ ನಡೀತಾ ಇರೋ ಇನ್ಸಿಡೆಂಟ್ ಕೂಡ ಅದೇ ರೀತಿ ಇದೆ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿರೋಂಥ ಟೈಮ್ ಬಂದು ತುಲಾ ಲಗ್ನಕ್ಕೆ ಗುರು ಬಲ ಇಲ್ಲ. ನಾನು ಮೊದಲೇ ಹೇಳಿದ್ದೀನಿ, ತುಲಾ ರಾಶಿಗೆ ತುಲಾ ಲಗ್ನಕ್ಕೆ ಗುರು ಯಾವತ್ತು ಒಳ್ಳೇದ್ ಮಾಡಲ್ಲ, ಕೆಟ್ಟವನು ಅಂತ. ಅದೇ ರೀತಿ ಅವತ್ತು ಧನಸ್ಸು ರಾಶಿ ಆಗಿರುತ್ತೆ, ಧನಸ್ಸು ರಾಶಿಗೂ ಕೂಡ ಗುರು ಬಲ ಇರೋದಿಲ್ಲ. ಅದೇ ರೀತಿ ನೋಡಿ, ಅವತ್ತಿನ ಒಂದು ಪೂರ್ವಾಷಾಢ ನಕ್ಷತ್ರ, ಆದ್ರೆ ಇವರು ಕೃತಿಕ ನಕ್ಷತ್ರ. ಇವರ ನಕ್ಷತ್ರಾಧಿಪತಿ ಸೂರ್ಯ. ಇವರ ನಕ್ಷತ್ರಾಧಿಪತಿ ಸೂರ್ಯನನ್ನ ಇವರು 8ನೇ ಮನೇಲಿ ಇಟ್ಟು ಲಗ್ನವನ್ನ ಕೊಟ್ಟಿದ್ದಾರೆ. ಇದು ಒಂದು ಬಹಳ ಡೇಂಜರಸ್ ಅಂತ ಹೇಳಿದೆ. ಯಾಕೆ ಅಂತಂದ್ರೆ ಈ ಒಂದು ಮುಹೂರ್ತ 8ನೇ ಮನೆಗೆ ಸೂರ್ಯನ ಇಟ್ಕೊಟ್ಟಾಗ ನಮ್ಮ ಅಧಿಕಾರಕ್ಕೆ, ನಮ್ಮ ಯೋಗಕ್ಕೆ, ನಮ್ಮ ರಾಜ್ಯ ಬರಕ್ಕೆ ಬೇಕಾಗಿರೋನೇ ಸೂರ್ಯ. ಆ ಸೂರ್ಯನನ್ನ ಅಂದ್ರೆ ಇವರ ನಕ್ಷತ್ರಾಧಿಪತಿಯನ್ನ 8ನೇ ಮನೇಲಿ ಕೊಟ್ಟಿದ್ದಾರೆ. ಅದೇ ರೀತಿ ಬುಧ ಮತ್ತೆ ಶುಕ್ರನ ಅವರು 9ನೇ ಮನೇಲಿ ಕೊಟ್ಟಿದ್ದಾರೆ. ಶನಿ ಸೂರ್ಯನ ನೋಡ್ತಾನೆ. ಶನಿ ಯಾವಾಗ ಸೂರ್ಯನ ನೋಡ್ತಾನೋ ಆಗ ಅಧಿಕಾರವನ್ನ ತಗೊಳ್ಳೋ ಒಂದು ಟೈಮಲ್ಲಿ ಸೂರ್ಯನನ್ನ ನೋಡ್ತಾನೆ. ಅದೇ ರೀತಿ ಚಂದ್ರನನ್ನು ಕೂಡ ನೋಡ್ತಾನೆ. ಅವತ್ತಿನ ದಿನಕ್ಕೆ ಶನಿ ಚಂದ್ರನನ್ನ ಕೂಡ ನೋಡ್ತಾನೆ. ಇದ್ರಿಂದ ಏನಾಗತ್ತಪ್ಪ ಅಂತಂದ್ರೆ, ಮುಂಚೆನೆ ಹೇಳಿದ್ದೆ ಈ ಒಂದು ಟೈಮ್ ಚೆನ್ನಾಗಿಲ್ಲ ಅಂತ. ಇದ್ರಿಂದ ಬಹಳಷ್ಟು ಅಧಿಕಾರಿಗಳು, ಸಚಿವರು ಇವ್ರಿಗೆ ಇವಾಗಲೇ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಇದನ್ನ ಮೊದಲೇ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಅದೇ ರೀತಿ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಇಬ್ಬಾಗವನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ 2-3 ಭಾಗಗಳಾಗಿ ವಿಂಗಡಣೆ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನಾದ್ರೂ ಒಂದು ಮಾಡ್ಬೇಕಾದ್ರೆ ಅವರು CM ಆಗಿದ್ದಾರೆ, ಅವ್ರು CM ಆಗೋ ಜಾತಕ ಇಂಥ ಟೈಮ್ಗೆ ಆಗ್ತಾರೆ ಅಂತ ಹೇಳಿದೆ. ಆದ್ರೆ ಈ ಒಂದು ಮುಹೂರ್ತ ಮಾತ್ರ ಚೆನ್ನಾಗಿಲ್ಲ ಅಂತ ಹೇಳಿದೆ. ಅದೇ ರೀತಿ ಆಗಿದೆ. ಇಂಪಾರ್ಟೆಂಟ್ ಟೈಮ್ ಆಗಿರುತ್ತೆ. ಅವರು ಪ್ರಮಾಣ ಸ್ವೀಕಾರ ಮಾಡಿರುವಂತ ಟೈಮು ಸಂಜೆ 4:15, ಅಂದ್ರೆ ಅವತ್ತಿನ ದಿನ 3ನೇ ತಾರೀಕು. ಅವರ ಒಂದು ಡೇಟ್ ಆಫ್ ಬರ್ತ್ 6 ಆಗಿರುತ್ತೆ. ಈ 15ನೇ ತಾರೀಕಿಗೆ 3ನೇ ತಾರೀಕು ಬಹಳಷ್ಟು ಡೇಂಜರಸ್ ಡೇಟ್ ಆಗಿರುತ್ತೆ. ಜೊತೆಗೆ ಮುಹೂರ್ತದಲ್ಲಿ ಗ್ರಹಗಳು ಶನಿಯನ್ನ 6ನೇ ಮನೆಯಲ್ಲಿಟ್ಟು ಸೂರ್ಯನನ್ನ 8ನೇ ಮನೇಲಿ ಇಟ್ಕೊಟ್ಟಿದ್ದಾರೆ. ಅದನ್ನ ಬಹಳಷ್ಟು ತೊಂದರೆಯನ್ನ ಕೊಡ್ತಾ ಹೋಗುತ್ತೆ. ಇದು ಇನ್ನ ಮುಂದಕ್ಕೂ ಕೂಡ ಇದೇ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಈ ಯಾವ ರಾಜಕೀಯ ನೋಡಿ, ಈ ಒಂದು ಸೂರ್ಯ ಅಂತಂದ್ರೆ ಅವನು 8ನೇ ಮನೇಲಿ ಇದ್ದಾನೆ ಅಂತಂದ್ರೆ ಜಗಳ, ಕೋಪ, ಕದನ. ಈ ಅಧಿಕಾರಿಗಳು ಯಾರ್ದಾದ್ರೂ ಅಧಿಕಾರಿಗಳ ಒಂದು ಆತ್ಮಹತ್ಯೆ ಪ್ರಕರಣ ಆಗೇ ಆಗತ್ತೆ. ಈ ಸರ್ಕಾರಿ ನೌಕರರಲ್ಲಿ ಮೇನ್ ಅಧಿಕಾರಿಯ ಒಂದು ಅರೆಸ್ಟ್ ಆಗ್ಬೋದು, ಒಂದು ಆತ್ಮಹತ್ಯೆ ಆಗ್ಬೋದು, ಅಥವಾ ಯಾವ್ದಾದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಅವರು ಎಲ್ಲೋ ಒಂದ್ ಕಡೆ ತುಂಬಾ ನ್ಯೂಸ್ ಆಗುವಂತ ಒಂದು ಪ್ರಕರಣ ನಡೆಯುತ್ತೆ. ಯಾಕಂದ್ರೆ ಈ 6ನೇ ಮನೆ ಶನಿ ಸೂರ್ಯನ ನೋಡೋದು, 8ನೇ ಮನೆ ಸೂರ್ಯ, ಇದು ಬಹಳಷ್ಟು ದುರ್ಮುಹೂರ್ತ ಅಂತ ಹೇಳ್ಬೋದು. ಈ ಮುಹೂರ್ತವನ್ನ ಚೆನ್ನಾಗಿ ತಗೊಂಡಿದ್ರೆ ಅವರನ್ನ ಏನು ಟಚ್ ಮಾಡಕ್ಕಾಗಲ್ಲ. ಆದ್ರೆ ಬೇರೆ ಬೇರೆ ತೊಂದರೆಗಳನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಬೇರೆ ಬೇರೆ ತೊಂದರೆಗಳು ಯಾಕೆ ಅಂದ್ರೆ ನೋಡಿ, ಈ ಬುಧ ಶುಕ್ರ 9ನೇ ಮನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಚಂದ್ರನೇ ಮೇನ್ ಆಗಿರ್ತಾನೆ. ಚಂದ್ರ ಅವ್ರಿಗೆ ಈ ಶನಿ ದಶೆ ಚಂದ್ರ ಭುಕ್ತಿ. ಈ ಚಂದ್ರ ಭುಕ್ತಿ ಅನ್ನೋದು ಏನಾಗತ್ತೆ, ಈ ಚಂದ್ರ ಭುಕ್ತಿಯಲ್ಲಿ ಅವರು ಚಂದ್ರ 4ನೇ ಮನೆ ಅಧಿಪತಿ ಆಗಿರ್ತಾನೆ. ಈ ಚಂದ್ರ ಭುಕ್ತಿಯಲ್ಲಿ ಅವರು ಶನಿ ದಶೆ ಚಂದ್ರ ಭುಕ್ತಿಯಲ್ಲಿ ಅವರು CM ಆಗಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಚಂದ್ರ ಭುಕ್ತಿಯಲ್ಲಿ ಇದೇ ಚಂದ್ರನನ್ನ ಧನಸ್ಸು ರಾಶಿಯಲ್ಲಿದ್ದು ಶನಿ ನೋಡೋ ಟೈಮಲ್ಲಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. ಇದು ಕೂಡ ಅವ್ರಿಗೆ ತುಂಬಾ ಡೇಂಜರಸ್ ಅಂತ ಹೇಳ್ಬೋದು. ಕುಜ ತುಂಬಾ ಚೆನ್ನಾಗಿದ್ದಾನೆ. ಲ್ಯಾಂಡ್ ಡೆವಲಪರ್ಸ್ ಆಗಿರ್ಬೋದು, ಭೂಮಿ ವ್ಯವಹಾರ ಮಾಡಿರ್ಬೋದು, ಬಿಸ್ನೆಸ್ ಮಾಡೋರಿಗೆಲ್ಲ ತುಂಬಾ ಮಾಡಿಸಿದಂತ ಟೈಮ್. ಅಂದ್ರೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಸ್ಟಾರ್ಟ್ ಆಗೇ ಆಗತ್ತೆ. ಶನಿ ದೃಷ್ಟಿ ಸೂರ್ಯನ ಮೇಲೆ ಬೀಳುತ್ತೆ ಅಂತಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಗಲಾಟೆಗಳು,
ಸಚಿವರ ಬೇಡಿಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅಧಿಕಾರಿಗಳಿಗೆ ತೊಂದರೆ ಆಗತ್ತೆ. ಅಧಿಕಾರಿಗಳಿಂದ ತೊಂದರೆ ಅನ್ನೋದಕ್ಕಿಂತ ಅಧಿಕಾರಿಗಳಿಗೆ ತೊಂದರೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಟೈಮ್, ಮುಹೂರ್ತ, ಮೇನ್ ಮುಹೂರ್ತ, ಈ ಮುಹೂರ್ತನೇ ತುಂಬಾ ಕೆಟ್ಟ ಮುಹೂರ್ತ ಆಗಿರುತ್ತೆ. ಚೆನ್ನಾಗಿ ಇಲ್ದೇ ಇರೋಂತ ಮುಹೂರ್ತ. ನಾನು ಇದನ್ನ ಮೊದಲನೇ ಸತಿನೇ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಇನ್ನ ಒಳ್ಳೆ ಮುಹೂರ್ತ ನೋಡ್ಬೋದಾಗಿತ್ತು ಅಂತ ಯಾರಾದ್ರೂ ಒಳ್ಳೆ ಜ್ಯೋತಿಷ್ಯರ ಹತ್ರ ಇವರು ಮುಹೂರ್ತ ತಗೊಳ್ಬೋದಾಗಿತ್ತು. ಇಷ್ಟೆಲ್ಲ ಮಾಡಿ ಅವರ ಒಂದು ಕನಸು ಇದು ಈಡೇರ್ಬೇಕಾದ್ರೆ ಆ ಒಂದು ಟೈಮ್ ಏನಿದೆ, ಆ ಟೈಮ್ ಕೆಟ್ಟಿರೋ ಟೈಮಲ್ಲಿ ಇವರು ಸಚಿವ ಸ್ಥಾನಕ್ಕೆ ಅಂದ್ರೆ CM ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಆ CM ಪಟ್ಟ ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಟೈಮ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಇದರಿಂದ ಅಲ್ಲೋಲ ಕಲ್ಲೋಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಶನಿ ನೋಡಿ, 6ನೇ ಮನೆ ಶನಿ ಅಂದ್ರೆ ಕೋಪ, ತಾಪ, ಜಗಳ, ಮನಸ್ತಾಪ ಇವೆಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇರೋರೆಲ್ಲರೂ ಕೂಡ ಅವರ ಸಚಿವ ಸ್ಥಾನಕ್ಕೆ ಕುತ್ತನ್ನ ತಂದಿಟ್ಕೋತಾರೆ. ಬೇಡಿಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಹೋಗ್ತಾರೆ. ಯಾಕಂದ್ರೆ ನೋಡಿ, ಹೆಣ್ಮಕ್ಳು ರಾಜ್ಯಭಾರ ಬರುತ್ತೆ ಅಂತ ಹೇಳಿದ್ದೆ. ಹೆಣ್ಮಕ್ಳು ರಾಜ್ಯಾಡಳಿತವನ್ನ ಆಳ್ತಾರೆ ಅಂತ ಹೇಳ್ತಾ ಹೋದೆ ನೋಡಿ. ಯಾಕಂದ್ರೆ ಶುಕ್ರ 2ನೇ ಮನೆ, ಯಾಕಂದ್ರೆ ಆ ಲಗ್ನಕ್ಕೆ ಶುಕ್ರ 9ನೇ ಮನೇಲಿ ಇರ್ತಾನೆ. ಅದೇ ರೀತಿ ಸೂರ್ಯ 8ನೇ ಮನೇಲಿ ಇರ್ತಾನೆ. ಮೇನ್ ಅವರ ಅಧಿಕಾರಕ್ಕೆ, ಪವರ್ಗೆ ಅವರ ನಕ್ಷತ್ರಾಧಿಪತಿನೇ ಕೆಡಿಸಿ ಅವರು ಲಗ್ನ ಕೊಟ್ಟಿದ್ದಾರೆ. ಜೊತೆಗೆ ಮುಹೂರ್ತ ಕೊಟ್ಟಿದ್ದಾರೆ. 6ನೇ ಮನೆಯಲ್ಲಿ ಶನಿ ಇಟ್ಕೊಂಡಿದ್ದಾರೆ. ಜೊತೆಗೆ ಕುಜ ಒಬ್ಬ ತುಂಬಾ ಚೆನ್ನಾಗಿದ್ದಾನೆ ಅಂತ ಹೇಳ್ಬೋದು. ಮೇನ್ ಗುರು ಬಲ ಇಲ್ವೇ ಇಲ್ಲ. ಗುರು 10ನೇ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ತೊಂದರೆಯನ್ನ ಕೊಡ್ತಾನೆ. 10ನೇ ಮನೆ ಗುರು ಯಾವತ್ತಿಗೂ ನಮ್ಮ ಕೆಲಸ ಕಾರ್ಯನ ಸಪೋರ್ಟ್ ಮಾಡೋದಿಲ್ಲ. 10ನೇ ಮನೆ ಗುರು ಯಾವತ್ತು ನಮ್ಮ ಕೆಲಸ ಹಾಳು ಮಾಡ್ತಾನೆ. ಅದರಲ್ಲೂ ತುಲಾ ಲಗ್ನಕ್ಕೆ ಗುರು ಬಹಳ ಚಂಡಾಲ. ಹಾಗಾಗಿ ಈ ಒಂದು ಟೈಮು ಅವರ ಒಂದು ಏನು CM ಪ್ರಮಾಣ ವಚನಕ್ಕೆ ತುಂಬಾ ಕೆಟ್ಟ ಟೈಮ್ ಅಂತ ಹೇಳ್ಬೋದು. ಇದನ್ನ ಮೊದಲೇ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ಯಾಕಂದ್ರೆ ಧನಸ್ಥಾನದಲ್ಲಿ ನೋಡಿ, ಸೂರ್ಯ ಧನಸ್ಥಾನಾಧಿಪತಿ ಅವ್ರ ಜಾತಕದಲ್ಲಿ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಇದ್ದಾನೆ. ಆದ್ರೆ ಅವರ ಲಗ್ನ, ಅವರು CM ಪ್ರಮಾಣ ವಚನ ಮಾಡುವಂತ ಲಗ್ನಕ್ಕೆ ಅದೇ ಸೂರ್ಯ 8ನೇ ಮನೇಲಿ ಇದ್ದಾನೆ. ಶನಿ ಕೂಡ ಅವ್ರಿಗೆ 6ನೇ ಮನೇಲಿ ಇದ್ದಾನೆ. ಆಂಟಿ ಸ್ವಲ್ಪ ಇದೇ ಶನಿ 6ನೇ ಮನೇಲಿ ಇದ್ದಾನೆ. ಕೋಪ, ತಾಪ ಮತ್ತೆ ಶನಿ ದೃಷ್ಟಿ ಯಾರನ್ನೂ ಸುಮ್ನೆ ಬಿಡೋದಿಲ್ಲ. ಶನಿ ಯಾವಾಗ ಸೂರ್ಯನ ನೋಡ್ತಾನೆ ಆಗ ಈ ಅಲ್ಲೋಲ ಕಲ್ಲೋಲಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತೆ ಅವರ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ನೋಡಿದೆ ಅವರ ಕೈಯಲ್ಲಿ ನೀಲ ಇದೆ. ಇದು ಶನಿ ದಶೆಗೆ ತುಂಬಾ ಒಳ್ಳೆಯ ಒಂದು ಸ್ಟೋನ್ ಆಗಿರುತ್ತೆ. ಆದ್ರೆ ಚಂದ್ರ ಭುಕ್ತಿ ಮೇಷ ಲಗ್ನಕ್ಕೆ ಶನಿ ವ್ಯಯಸ್ಥಾನದಲ್ಲಿದ್ದಾನೆ. ಹಾಗಾಗಿ ಅವರ ಒಂದು ಲಗ್ನಕ್ಕೆ ಈ ನೀಲ ಅಂದ್ರೆ ಈ ಉಂಗುರವನ್ನ ಕೂಡ ಅವರು ಸ್ವಲ್ಪ ದಿನ ಬಿಚ್ಚಿಡ್ಬೇಕಾಗತ್ತೆ. ಅದು ಕೂಡ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಸಕ್ಸಸ್ ಆಗ್ತಾ ಹೋಗುತ್ತೆ. ಮೇಷ ಲಗ್ನಕ್ಕೆ ನೀಲ, ಶನಿ ಒಳ್ಳೆಯವನಲ್ಲ. ಹಾಗಾಗಿ ಚಂದ್ರ ಭುಕ್ತಿಗೂ ಕೂಡ ಅವನು ಶನಿ ದಶೆ ಚಂದ್ರ ಭುಕ್ತಿ ನಡೀತಾ ಇರೋದ್ರಿಂದ ಅದು ಕೂಡ ಅವ್ರ ಟೈಮ್ಗೆ ಆ ಒಂದು ಕೈಲಿ ಹಾಕಿರ್ತಕ್ಕಂಥ ನೀಲ ಕೂಡ ಅವ್ರಿಗೆ ಒಳ್ಳೇದಲ್ಲ. ಇದು ತುಂಬಾ ಸಂಕಷ್ಟಕ್ಕೆ ಸಿಲುಕ್ಸತ್ತೆ. ಬಟ್ ಅವರ ಒಂದು ಜಾತಕ ತುಂಬಾ ಸೂಪರ್ ಆಗಿದೆ. ಅವರ ಜಾತಕ, ಅವರ ಟೈಮು ಚೆನ್ನಾಗಿದೆ. ಆದ್ರೆ ಈ ಅಧಿಕಾರವನ್ನ ತಗೊಂಡಿರೋ ಅಂತ ಟೈಮ್ ಇದೆಯಲ್ಲ, ಈ ಒಂದು ಟೈಮು, ಈ ಒಂದು ಮುಹೂರ್ತ ತುಂಬಾ ಕೆಟ್ಟದಾಗಿರೋದ್ರಿಂದ ಆ ಒಂದು ಮುಹೂರ್ತ ಯಾರು ಕೊಟ್ರೋ ಗೊತ್ತಿಲ್ಲ. ಆದ್ರೆ ನಾನು ಫಸ್ಟೇ ಪ್ರೆಡಿಕ್ಷನ್ ಮಾಡಿದ್ದೆ. ಇನ್ನು ರಾಜಕೀಯದಲ್ಲಿ ಈ ಒಂದು ಕೆಲವೊಂದು ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ. ಜೊತೆಗೆ ಅಧಿಕಾರಿಗಳ ಒಂದು ಆತ್ಮಹತ್ಯೆ ಅಂತ ಹೇಳಿದೆ. ಯಾರು ದೊಡ್ಡ ದೊಡ್ಡ ಗೌರ್ಮೆಂಟ್ ಅಧಿಕಾರಿಗಳಿದ್ದಾರೆ ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಹೋಗುತ್ತೆ. ಸಚಿವರುಗಳೆಲ್ಲ ಇಬ್ಬಾಗ ಆಗ್ತಾ ಹೋಗ್ತಾರೆ. ಯಾಕಂದ್ರೆ ಇದೆಲ್ಲವೂ ಕೂಡ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಟೈಮು. ಇದನ್ನ ಅವರು ಸರಿಪಡಿಸ್ಕೋಬೇಕಾಗಿತ್ತು. ಯಾಕಂದ್ರೆ ಕರ್ನಾಟಕ ರಾಜ್ಯಕ್ಕೆ ಇದು ಬೇಕಾಗಿರುವಂತದ್ದು. ಸೊ ಈ ಒಂದು ಟೈಮು ಅವರ ಕೋಪ, ಜಗಳ, ಕದನ ಆಲ್ಮೋಸ್ಟ್ ನೋಡಿ, ಕಾಂಗ್ರೆಸ್ ಸರ್ಕಾರ 2ರಿಂದ 3 ಭಾಗ ಇಬ್ಬಾಗ ಆಗ್ಬೋದು. ಇದು ನಡೆಯುತ್ತೆ. ಯಾಕಂದ್ರೆ ನಾನು ಇಷ್ಟು ದಿನ ಹೇಳಿರೋದು ಎಲ್ಲವೂ ನಡೆದಿದೆ. ಮುಂಚೆನೆ ಹೇಳಿದ್ದೆ. ಈ ಒಂದು ವರ್ಷದಿಂದ ಒಂದು 6-7 ತಿಂಗಳು ಮುಂಚೆಯಿಂದ ಹೇಳಿದ್ದೆ ಇದೇ ಟೈಮ್ಗೆ DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ. ಅದು ಕೂಡ ನಡೆದಿದೆ. ನನ್ನ RCB ಮ್ಯಾಚ್ ಏನು ಫಸ್ಟ್ ಡೇ 1 ಹೇಳಿದೆ, RCB ಮ್ಯಾಚ್ ನಮ್ಮ ಒಂದು ಇದಕ್ಕೆ ಬರ್ತಾರೆ, ಫೈನಲ್ಗೆ ಬರ್ತಾರೆ, ಅವರು ವಿನ್ ಆಗ್ತಾರೆ ಅಂತ ಹೇಳಿದ್ದೆ. ಆ ಕಪ್ಪು 2ನೇ ಸತಿ ಕೂಡ ನಮ್ದಾಗಿದೆ. ಇದೇ ರೀತಿ ನಿಮ್ಮ ಟೈಮ್, ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಟೈಮ್ ಕೂಡ ತುಂಬಾ ಬ್ಯಾಡ್ ಆಗಿದೆ ಅಂತ ಹೇಳಿದೆ. ಯಾರನ್ನಾದ್ರೂ ಕೇಳಿ 15ನೇ ತಾರೀಕಿಗೆ 3ನೇ ತಾರೀಕು ಯಾವತ್ತು ಒಂದಾಗದೆ ಇರುವಂತ ಒಂದು ನಂಬರ್ ಆಗಿರುತ್ತೆ. 6ಕ್ಕೆ 3 ಆಪೋಸಿಟ್ ಆ ಡೇ ಆಗಿರ್ಬೋದು,
ಒಂದು ಏನ್ ಅವತ್ತಿನ ಗ್ರಹಗಳು ಆ ಲಗ್ನನ ಇನ್ನ ಸ್ವಲ್ಪ ಚೆನ್ನಾಗಿ ಕೊಡ್ಬೋದಾಗಿತ್ತು. ಲಗ್ನನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಲಗ್ನ ಕೂಡ ತುಂಬಾ ವರ್ಸ್ಟ್ ಲಗ್ನವನ್ನ ಕೊಟ್ಟಿದ್ದಾರೆ. ಇದರಿಂದ ಬಹಳಷ್ಟು ಏಳು ಬೀಳುಗಳು ಸರ್ಕಾರದಲ್ಲಿ ನಡೆಯುತ್ತೆ. ಇದು ಸ್ಯಾಂಪಲ್ ಅನ್ಕೊಳ್ಳಿ. ಇನ್ನು ಮುಂದಕ್ಕೆ ನಾನು ಏನ್ ಹೇಳಿದ್ದೀನೋ ಇದೆಲ್ಲವೂ ನಡೆಯುತ್ತೆ. ಯಾರಾದ್ರೂ ಅಧಿಕಾರಿಗಳ ಒಂದು ಸೂಸೈಡ್ ಅಥವಾ ಕೊಲೆ ಆಗ್ಬೋದು, ಅಥವಾ ಅವರ ಮೇಲೆ ಯಾವ್ದಾದ್ರು ಒಂದು ಪ್ರಕರಣ ಬಂದು ಬಹಳಷ್ಟು ವಿಚಾರ ಆಗ್ತಾ ಹೋಗುತ್ತೆ. ಇದು ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಲ್ಲೂ ಹರಿದಾಡ್ತಾ ಹೋಗುತ್ತೆ. ಇದೆಲ್ಲದಕ್ಕೂ ಕಾರಣ ಮುಹೂರ್ತ. ಈ ಮುಹೂರ್ತ ಅವ್ರನ್ನ ತುಂಬಾ ಸಂಕಷ್ಟಕ್ಕೆ ಸಿಲುಕಿಸುತ್ತೆ. ಇದು ಎಲ್ಲೇ ಇದ್ರೂ ಕೂಡ ಇದು ರೀಚ್ ಆದ್ರೆ ಗೊತ್ತಾಗತ್ತೆ ಇದು ಬಹಳಷ್ಟು ಟೈಮು ಕೆಟ್ಟದಾಗಿರುತ್ತೆ. ಇದು DK ಶಿವಕುಮಾರ್ ಅವರ ಜಾತಕ ಅಲ್ಲ, ಅವರು CM ಪಟ್ಟ ಏರಿರೋ ಅಂತ ಒಂದು ಮುಹೂರ್ತ ಆಗಿರುತ್ತೆ. ಇದನ್ನೆಲ್ಲ ನೋಡ್ಕೊಂಡಾಗ ಖಂಡಿತ ಇದಕ್ಕೆ ಮುಹೂರ್ತನೂ ಇಂಪಾರ್ಟೆಂಟು. ಇವಾಗ ನಾನು ಏನ್ ಹೇಳಿದ್ದೀನೋ ಇದೆಲ್ಲ ನಡೀತೆ. ರಾಜಕೀಯದ ಸಂಚಲನ ಮೂಡುತ್ತೆ. ಯಾಕಂದ್ರೆ ಇದಕ್ಕೆ ಗ್ರಹಗಳೇ ಕಾರಣ ಆಗಿರುತ್ತೆ. ಹಾಗಾಗಿ ಖಂಡಿತ ನಿಮ್ಮ ಒಂದು ರಾಶಿ ನಕ್ಷತ್ರ ಏನಿರುತ್ತೆ, ನಮ್ಮ ಮುಹೂರ್ತ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೆಲ್ಲವನ್ನು ಈವರೆಗೂ ನಾನು ಹೇಳಿರೋದು ಎಲ್ಲವೂ ಸತ್ಯವಾಗಿದೆ. ಇದು ಕೂಡ ಸತ್ಯ ಆಗತ್ತೆ. ಇದು ನನ್ನ ಒಂದು ಪ್ರೆಡಿಕ್ಷನ್. ಒಳ್ಳೇದಾಗ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.